ಓಮ್ ಫಸ್ಟ್ ಫಿಲ್ಮ್ ಓಮಲ್ಲಿ ಬಿಳಿ ಬಟ್ಟೆ ಹಾಕಿದ್ದು ನಾನು. ಅದಾದಮೇಲೆ ಸೇಮ್ ಬಿಳಿ ಬಟ್ಟೆ ನಾನು KGF ಅಲ್ಲಿ ಹಾಕಿದ್ದೆ. ಅಲ್ಲಿ ಹಾಕಿ ನಾನು ಅದರಲ್ಲಿ ಸಕ್ಸಸ್ ಆದೆ. ಇವೆಲ್ಲ ಕೇಳಿ KGF ಚಾಚೆ ಅಂದರೆ ಯಾವುದು ಹಿಂದಿ ಬರೋದು ಆ ಲ್ಯಾಂಗ್ವೇಜ್ ಅಲ್ಲಿಗೆ ಹೋದ್ರೂ ನಾನು ಕೊನೆಗೂ ನಾನು ಇಲ್ಲಿ ಇಂಡಸ್ಟ್ರಿಯಲ್ಲಿ ಒಂದು ಈ ರೀತಿ ಆದರೂ ಗೆದ್ದೆ ಅಲ್ಲ. ಹಾಗೆ ಈಗ ಕಾಂತಾರ ಆದಮೇಲೆ ಕಾಟ್ಯಾರ ದರ್ಶನ್ ಅವರು ಹೇಳಿ ಮಾಡೋದಲ್ವ ಯಾವುದು ಸಹ. ಏನಕ್ಕೆ ಅವರು ಚಾಲೆಂಜಿಂಗ್ ಸ್ಟಾರ್ ಅಂತಾರೆ, ಇವರು ಏನೇ ಇದ್ದರೂ ಹೇಳ್ಬಿಡ್ತಾರೆ ಮೊದಲು ನಾನು ಹಿಂಗೆ ಮಾಡ್ತೀನಿ, ನಾನು ಹೀಗೆ ಇರೋದು, ನನ್ನ ಬದುಕು ಹೀಗೆ. ಮುಚ್ಚು ಮರೆ ಇಲ್ಲ ಅವರಲ್ಲಿ. ಅದನ್ನು ಓಪನಾಗಿ ಹೇಳಿದರು, ನಾನು ಕನ್ನಡ, ನನ್ನ ಸಿನಿಮಾ ಕನ್ನಡಕ್ಕಾಗಿ ಮಾತ್ರ, ನನಗೆ ಯಾವ ಹೊರ ಭಾಷೆ ಚಿತ್ರಗಳು ಬೇಡ, ಅವರಿಗೆ ನಾನು ಮಾಡೋದಿಲ್ಲ, ನನ್ನ ಸಿನಿಮಾ ಚೆನ್ನಾಗಿ ಬರಲಿ, ಇಲ್ಲಿ ಗೆಲ್ಲಿ, ಆಮೇಲೆ ಅವ್ರು ಬೇಕಾದ್ರೆ ನೋಡಲಿ ಅಂತ. ಇವತ್ತು ಅವ್ರು ಹೇಳಿದ ಮೇಲೆ ನೋಡಿ ಕಾಟ್ಯಾರದಲ್ಲಿ ಕನ್ನಡ ಕಲಾವಿದರೇ ಇರೋದು. ಫಸ್ಟು ನಮ್ಮ ಕಲಾವಿದರಿಗೆ ಜಾಸ್ತಿ ಇದು ಮಾಡ್ತಾರೆ, ಬೇರೆ ಕಲಾವಿದರನ್ನ ಹಾಕೋತಾರೆ, ಬಟ್ ಕೇಳ್ತಾರೆ ಏನಕ್ಕೆ ಬೇಕು, ಅಗತ್ಯ ಇದೆಯಾ. ಬಿಸ್ನೆಸ್ ವೈಸ್ ಬೇಡ, ನಾನು ಬಿಸ್ನೆಸ್ ವೈಸು ಅದನ್ನು ಹೇಳಿದ್ರೆ ಅವ್ರದ್ದು ಇಷ್ಟ ಆಗೋದಿಲ್ಲ, ಇದು ಅವ್ರ ಪ್ರಾಬ್ಲಮ್. ಬಿಸ್ನೆಸ್ ವೈಸ್ ನಾನು ಬೇರೆ ಕಲಾವಿದ್ರು ಕರ್ಕೊಂಬರ್ತೀನಿ ಬೈದ್ಬಿಡ್ತಾರೆ. ನಾನಿರಬೇಕು, ಇನ್ನೊಬ್ಬ ಬಿಸ್ನೆಸ್ ವೈಸ್ ಮಾಡೋದಿದ್ರೆ ನೀವು ಅವ್ರನ್ನೇ ಹಾಕ್ಕೊಳ್ಳಿ ಅಂತಾರೆ. ನಮ್ಮ ಕಲಾವಿದ್ರ ಜೀವ ಇದೆ ಅಲ್ಲ ಇಲ್ಲಿ, ನಮ್ಮನ್ನು ಹಾಕ್ಕೊಳ್ತೀರಿ, ನಾನು ಕನ್ನಡದವನು, ನಮ್ಮ ಕಲಾವಿದ್ರನ್ನ ಹಾಕ್ಕೊಳ್ಳಿ, ಅಲ್ಲಿ ಅವ್ರು ನೋಡಲಿ ಬೇಕಾದ್ರೆ ನಮ್ಮನ್ನು. ಈ ಥರ ಓಪನಾಗಿ ಹೇಳು ದರ್ಶನ್. ಮಾತು ಹೇಳಿದಲ್ಲ, ಮಾತು ಅವ್ರದ್ದು ತುಂಬ ಹೊರಟು, ಮನಸ್ಸು ಆಮೇಲೆ ಅವರ ಭಾವನೆ ತುಂಬ ಒಳ್ಳೆಯದು. ಸರ್, ಕಡೆಯದಾಗಿ ಈಗ ನೀವು ಚೇತರಿಸ್ಕೊಳ್ತಾ ಇದ್ದೀರಾ, ಆಸ್ಪತ್ರೆಯಿಂದ ಆಚೆ ಬಂದಿದ್ದೀರಾ, ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯ ಇದು ಸಿಗ್ತಾ ಇದೆ ಸರ್ ನಿಮಗೆ ರೋಲ್ಗಳು, ಅಥವಾ ಹೇಗಿದೆ ನಿಮ್ಮ ಲೈಫ್ ಹೇಗಿದೆ ಅಂತ? ನೀವು ನನಗೆ ಬಾಯಿ ಬಿಡ್ಸೋಕ್ಕೆ ಹೋಗ್ಬೇಡಿ, ಏನಕ್ಕೆಂದರೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ನನ್ನನ್ನು ಕೇಳಬೇಡಿ ದಯವಿಟ್ಟು. ನಾನು ಅದನ್ನು ಹೇಳೋದಿಲ್ಲ, ನನಗೆ ಇಷ್ಟವೂ ಇಲ್ಲ. ಕನ್ನಡ ಇಂಡಸ್ಟ್ರಿ ಬಗ್ಗೆ ಬೇಡ ನನಗೆ. ದರ್ಶನ್, ಯಶ್, ದುನಿಯಾ ವಿಜಯ್ ಪಾಪ ಕಷ್ಟದಿಂದ, ಆ ವ್ಯಕ್ತಿನೂ ಕಷ್ಟದಿಂದ ಮೇಲೆ ಬಂದಿದ್ದು. ಅವರು ಕರೆದು ಟಿ ವಿ ಮುಂದೆ ಎಲ್ಲರ ಮುಂದೆ ಸ್ವಲ್ಪ ಸಹಾಯ ಮಾಡಿ, ನಮ್ಮ ಹರೀಶ್ ರಾಯ್ ಅವರು ಅಂತ ಅಂಥ ಮನಸ್ಸು, ಅವರು ಕಷ್ಟ ನೋಡಿ ಬಂದವರು ಅವರು. ಹೀಗಿರುವಾಗ ಇವರ ಸಾಕು ನನಗೆ. ನಾನು ಅದಕ್ಕೆ ಇಂಡಸ್ಟ್ರಿ ಬಗ್ಗೆ ನಾನು ಹೇಳೋದಿಲ್ಲ, ಬೇಡ ನನಗೆ ಇಂಡಸ್ಟ್ರಿ. ಯಾಕಂದರೆ ನಾನು ಏನಾದರೂ ಹೇಳೋದು, ನನಗೆ ಯಾರು ಬಂದಿದ್ದಾರೆ, ನನಗೆ ಅವರು ಎಷ್ಟು ಜೀವನ ತೋರಿಸಿದ್ದಾರೆ, ಎಷ್ಟು ಹೆಲ್ಪ್ ಆಗಿದ್ದಾರೆ. ನಾನು ಒಂದು ಟೈಮಲ್ಲಿ ನನಗೆ ಕನ್ನಡ ಇಂಡಸ್ಟ್ರಿ ಗೊತ್ತು, ನಾನು ಆ್ಯಕ್ಟ್ ಮಾಡಿದ್ದೀನಿ, ಕ್ಯಾರೆಕ್ಟರ್ ಮಾಡಿದ್ದೀನಿ. ಆಮೇಲೆ ಚಿತ್ರರಂಗಕ್ಕಾಗಿ ನಾನು ನನ್ನ 30 ವರ್ಷವನ್ನು ಇಟ್ಟಿದ್ದೇನೆ ರೀ. ನನ್ನದು ಮಾತ್ರ ಅಲ್ಲ, ನನ್ನ ಇವತ್ತು ಹೆಂಡತಿ ಆಗಲಿ ಮಕ್ಕಳಾಗಲಿ ಏನು ಚಿತ್ರರಂಗಕ್ಕೆ ನಾನು ಒಬ್ಬ ತಲೆ ಇಟ್ಟಿದ್ದಕ್ಕೆ ಇವರೆಲ್ಲರೂ ಅನುಭವಿಸ್ತಾ ಇದ್ದಾರೆ. ಏನು ಸಂಪಾದನೆ ಮಾಡಿದೆ ನಾನು, ಏನಕ್ಕೆ ಏನಾಗಿದೆ ಅಂದರೆ, ನಾನು ದರ್ಶನ್ ಅವ್ರು ಇಷ್ಟ ನನಗೆ ಅಂತ ಹೊಗಳ್ಬಿಟ್ರೆ ಬೇರೆಯವ್ರನ್ನ ಕಟ್ ಮಾಡಿಸ್ತಾರೆ. ಆ ಹೀರೋಗಳು ಪಾಪ ತಪ್ಪಿಲ್ಲ, ಮಧ್ಯದಲ್ಲಿ ಯಾರೋ ಒಬ್ಬ ಇರ್ತಾರೆ, ಅವ್ನು ಕಟ್ ಮಾಡಿಸ್ಬಿಡ್ತಾನೆ. ಅಣ್ಣ ನೋಡ್ದ ಅವ್ರನ್ನ ಹಾಕ್ಬಿಟ್ಟು ಅವ್ರನ್ನ ಮಾತಾಡ್ತಾನೆ ನೋಡು. ಒಬ್ಬ ಒಂದು ಫಿಲ್ಮ್ ಶೂಟಿಂಗ್ ಆದಮೇಲೆ ಒಂದು ಕ್ಯಾಸೆಟ್ ರಿಲೀಸ್ ಮಾಡ್ತಾರೆ, ನಾವಲ್ಲಿ ಹೋಗಿರ್ತೀವಿ, ಸಾಂಗ್ ಇದು ಮಾಡಿದಾಗ ನಾವು ಹೀರೋ ಬಗ್ಗೆ, ಡೈರೆಕ್ಟ್ರ್ ಬಗ್ಗೆ ಹೊಗಳ್ತೀವಿ, ಹೇಳ್ತೀವಿ. ಅದು ಇನ್ನೊಂದು ಕಡೆ ಫಿಟ್ಟಿಂಗ್ ಅಂತ ಹಾಕ್ಬಿಡ್ತಾರೆ, ಬಕೆಟ್ ಇವನು ಅಂತ. ಏನಿದು ಹಾಕೋರು ಯಾರು? ಇಂಡಸ್ಟ್ರಿಯವರಲ್ಲ, ಯಾರೋ ಒಬ್ಬ ಮಧ್ಯದವನು ರೀ. ಅವನಿಗೆ ಇಂಡಸ್ಟ್ರಿದು ಗಂಧಗಾಳಿ ಗೊತ್ತಿಲ್ಲ, ಅವರುಗಳು ಬಂದು ಇಂಡಸ್ಟ್ರಿನ ಅಲ್ಲಲ್ಲೋ ಕಲರ್ ಮಾಡ್ತಿದ್ದಾರೆ. ಇವತ್ತು ಇಂಡಸ್ಟ್ರಿ ಬಗ್ಗೆ ಎಲ್ಲ ಕೆಲವರು ಮಾತಾಡ್ತಾರೆ, ಅವ್ರು ಯಾರು? ಅವರ ತ್ಯಾಗ ಏನಿದೆ? ಕನ್ನಡ ಚಿತ್ರರಂಗಕ್ಕೆ ಅವ್ರದ್ದು ತ್ಯಾಗ ಏನಿದೆ? ನೀವು ಯಾರಾದರೂ ಇಷ್ಟು ವರ್ಷ ಇಂಡಸ್ಟ್ರಿಗೋಸ್ಕರ ಬದುಕಿ ಆಮೇಲೆ ಇಂಡಸ್ಟ್ರಿ ಬಗ್ಗೆ ಮಾತಾಡಿ. ಸುಮ್ಮನೆ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಅಣ್ಣವ್ರ ಪಾಪ ತುಂಬ ಕಷ್ಟಪಟ್ಟು ಇದು ಇಂಡಸ್ಟ್ರಿನ ನಮಗೆಲ್ಲ ಬಿಟ್ಟು ಹೋಗಿರೋದು ಇದಕ್ಕೆ. ಈಗ ಏನೋ ಆಗೋಯ್ತು, ತಮಿಳ್ ಚಿತ್ರರಂಗದಲ್ಲೂ ಆಗಿದೆ, ಕಲಾವಿದನ ಕೈಲಿ ಕೇಸಾಗಿದೆ, ತೆಲುಗು ಇಂಡಸ್ಟ್ರಿಯಲ್ಲೂ ಆಗಿದೆ, ಹಿಂದಿ ಇಂಡಸ್ಟ್ರಿಯಲ್ಲೂ ಆಗಿದೆ. ಏನು ಇಡೀ ಚಿತ್ರರಂಗಕ್ಕೆ ದರ್ಶನ್ ಅವರು ಒಬ್ಬರೇ ಅಲ್ಲ ಈ ಥರ ಕೇಸಲ್ಲಿ ಸಿಕ್ಕಾಕೊಂಡಿದ್ದು. ದರ್ಶನ್ ಮಾಡಿದ್ದಾರೆ ಎಂಬುದಕ್ಕೆ ಪ್ರೂವ್ ಇಲ್ಲ, ಖಂಡಿತ ಮಾಡಿಲ್ಲ, ಅದು ನಮ್ಮ ಮನಸ್ಸು ಹೇಳ್ತದೆ, ಅದು ಬೇರೆ, ಅದು ಬಿಡಿ, ಲಾ ನೋಡ್ಕೊಳ್ಳಿ, ಅದು ನಮಗೆ ಬೇಡ. ಸಿಕ್ಕಾಕೊಂಡಿದ್ದಾರಲ್ಲ, ಅಚಾತುರ್ಯ ಎಲ್ಲ ಆಗಿ ಹೋಗಿದೆ. ಅಂದರೆ ಆ ಫ್ರೆಂಡ್ಸು ಏನೋ ಮಾಡೋಕ್ಕೂ ಏನೋ ಅಚಾತುರ್ಯ ಆಗೋಯ್ತು, ಅದು ಕಾನೂನಿದೆ, ನೋಡೋಣ. ಇವರು ಒಬ್ಬರೇ ಅಲ್ಲಲ್ಲ, ಇವತ್ತು ದರ್ಶನ್ ಅಂತ ಎಲ್ಲ ಮಾಡಿರೋ ಇದಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತ ಮಾಡೋದು ತಪ್ಪದು. ನೀವು ಯಾರಾದರೂ ನೋಡಿ ಸರಿಯಾಗಿ, ಯಾಕಂದರೆ ಇವತ್ತು ದಿನ ಹೀಗಿರ್ಬೋದು, ಮುಂದೊಂದು ದಿನ ಬದಲಾವಣೆ ಆಗುತ್ತೆ. ಈಗ ಒಂದು ಏನು ಹೇಳ್ತೀವಿ, ದೊಡ್ಡ ಒಂದು ಇದಾಗಬೇಕಾದ್ರೆ ಒಂದು ಅಬ್ಬರ ಇದು ಬರ್ತದೆ, ಸಮುದ್ರದ ಅಲೆ ಹೆಂಗೆ ಇದು ಮಾಡ್ತದೆ, ಗೋಗರಿತದೆಲ್ಲ ಬಂದಿದೆ, ಶಾಂತ ಆಗುತ್ತೆ. ನಾನು ಹೇಳೋದಿಷ್ಟೇ, ಶಾಂತ ಆಗುತ್ತೆ, ನಾವು ಕಾಯಬೇಕು. ಆಮೇಲೆ ಒಂದು ಪರಿಸ್ಥಿತಿ ಅವ್ರನ್ನ ಕರ್ಕೊಂಡು ಕೂರಿಸಿದೆ, ಅದೇ ಕರ್ಕೊಂಬಂದು ಬಿಡ್ತದೆ ಹೊರಗಡೆ. ಅಷ್ಟರವರೆಗೆ ಯಾರು ಏನು ಮಾಡೋಕ್ಕೆ ಹೋಗಬೇಡಿ, ಯಾರು ಏನು ಕೆಟ್ಟದಾಗಿ ಮೆಸೇಜ್ ಹಾಕೋದಾಗಲಿ, ಆಮೇಲೆ ಪೊಲೀಸರ ಬಗ್ಗೆ ಆಗಲಿ, ಒಂದೊಂದು ಅವರವರ ಡ್ಯೂಟಿ ಇದೆ. ಮೀಡಿಯಾ ಆಗಲಿ,
ಪ್ರೆಸ್ ಅವರಾಗಲಿ ಅಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಕೆಲವರು ಜಾಸ್ತಿ ಬರ್ತಾರೆ, ಕೆಲವರು ಕಮ್ಮಿ ಬರ್ತಾರೆ. ನಮ್ಮ ಬಗ್ಗೆ ಒಳ್ಳೆಯ ಬಗಲ ಖುಷಿಯಾಗ್ಬಿಡ್ತದೆ. ನಾವು ಏನಾದರೂ ನಮ್ಮ ಬಗ್ಗೆ ಕೆಟ್ಟದ್ದು ಹಾಕಿದರೆ ಓ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಬೇಡ, ಕಾಲ ಎಲ್ಲರಿಗೂ ಉತ್ತರ ಕೊಡ್ತದೆ. ನಾವು ಎಷ್ಟು ಶಾಂತವಾಗಿರ್ತೀವಿ ಅದು ನಮ್ಮನ್ನು ಮುಂದಿನ ದಿನ ಒಂದು ಒಳ್ಳೆಯ ರೀತಿ ದಿನ ಬರುತ್ತೆ. ಅದರಿಂದಾಗಿ ಆ ಮುಂದಿನ ದಿನ ಬರಲಿ. ಆಮೇಲೆ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದು ಇಷ್ಟೇ, ನೀವೆಲ್ಲ ಯಾವಾದರೂ ದೇವ್ರನ್ನೆಲ್ಲ ಕೈ ಮುಗಿದ್ರೆ ಒಂದು ಸೆಕೆಂಡ್ ದರ್ಶನರ ಬಗ್ಗೆ ಕೇಳ್ಕೊಳ್ಳಿ. ನಮ್ಮೆಲ್ಲರಿಗೆ ಮಾಡಿದ ಮನುಷ್ಯ. ನಾನು ಆದರೆ ನನ್ನ ಆ ಸ್ಥಿತಿಯಲ್ಲಿ ಇದ್ದವನು, ನಾನು ಅನುಭವಿಸಿದವನು. ಇವತ್ತು ದೊಡ್ಡ ಒಬ್ಬ ಮಗ ಥರನೇ ಅವರು ಆ ಸ್ಟೇಜಲ್ಲಿ ಇದ್ದಾರಲ್ಲ, ಅವರನ್ನು ಹೇಗೆ ಕರ್ಕೊಂಬರೋದು? ದೇವರು ಅಲ್ಲಿ ಹೇಳಿ, ನಾನು ದೇವರನ್ನು ಕೇಳ್ಕೊಳ್ಳಿ. ಆ ದೇವರೇ ನಮ್ಮನ್ನು ಒಂದು ಇದಕ್ಕೆ ಉತ್ತರ ಕೊಡಬೇಕು. ಅವರು ಹೊರಗೆ ಬರ್ತಾರೆ ಅಷ್ಟೇ. ನಮಸ್ಕಾರ, ಥ್ಯಾಂಕ್ ಯು. ಇವಿಷ್ಟು ಹರೀಶ್ ರಾಯ್ ಅವರ ಮಾತು. ಅಂದರೆ ತಮ್ಮ ಗುಣಗಳಿಂದ ದರ್ಶನ್ ಬಾಸ್ ಆಗಿದ್ದಾರೆ. ಕೆಟ್ಟದಕ್ಕೆ ಕಾನೂನಿದೆ, ಒಳ್ಳೆಯದಕ್ಕೆ ಅವರಿಗೆ ಸಪೋರ್ಟನ್ನು ಮಾಡೋಣ, ಎಲ್ಲದಕ್ಕೂ ಕೂಡ ಕಾಲ ಉತ್ತರಿಸುತ್ತೆ ಅನ್ನೋ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.